63 ಅಂತ ಬರ್ಕೊಳ್ಳಿ. ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಯೂಸ್ ಮಾಡಿ ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಅಂದರೆ ಮೇಲ್ಗಡೆ ಇರೋದು ಕೆಳಗಡೆ, ಕೆಳಗಡೆ ಇರೋದನ್ನ ಮೇಲ್ಗಡೆ ಬರ್ಕೊಳ್ಳಿ. ಆಯಿತಾ? ಈ ನಂಬರ್ ನೋಡಿ, ಈ ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಈ ಮುಸುಡಿಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇವೆರಡು ಮುಸುಡಿಗಳು ನೋಡಿದ್ರೆ ಒಂದೇ ಫ್ಯಾಮಿಲಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಅಂದರೆ ಟೇಬಲ್ ನಂಬರ್ 7 ಸೇರಿದ್ದು ಅಂತ ಗೊತ್ತಾಗುತ್ತೆ. 7 1 7 9 ಮತ್ತು ಇವೆರಡು ಮುಸುಡಿ ನೋಡಿ, ಇವೆರಡು ಮುಸುಡಿಗಳು ನೋಡಿದ್ರೆ ಒಂದೇ ಟೇಬಲ್ಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಯಾವ ಟೇಬಲ್ ಅದು? 5 1 5 3. ಆಯಿತಾ? ಅದಕ್ಕೋಸ್ಕರ ನೀವು ಟೇಬಲ್ನ ಸರಿಯಾಗಿ ಕಲ್ತಿರಬೇಕು. 2 ಇಂದ 20ವರೆಗೆ ಕಲ್ತಿರಬೇಕು. ಕಲ್ತಿದ್ರೆ ಯಾವ ನಂಬರು ಯಾವ ಫ್ಯಾಮಿಲಿಗೆ ಸೇರಿದ್ದು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವ ನಂಬರು ಯಾವ ಟೇಬಲಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನು ನೋಡಿ, ಇದು 3 1 ಟೇಬಲಲ್ಲಿ ಬರುತ್ತೆ. 3 1 3 3